ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ತಮಿಳುನಾಡಿನ ಅವಿನಾಶಿಯ ವಿತುಶ್ರೀ. ಶ್ರೀ ಭಗವಾನರ ಮುಕ್ತಿಮೋಕ್ಷ ಯಜ್ಞದಲ್ಲಿ ಭಾಗವಹಿಸುವ ಮೊದಲು ಜೀವನವು ಶೋಚನೀಯವಾಗಿತ್ತು. ನಿಯಮಿತವಾಗಿ ಮಾಸಿಕ ದರ್ಶನಗಳಲ್ಲಿ ಭಾಗವಹಿಸುವಿಕೆಯು ಅಂತರಂಗ ಪ್ರಪಂಚದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತಂದಿದೆ. ಈ ಮೊದಲು ನಾನು ದುಃಖದಲ್ಲಿ ಮುಳುಗಿರುತ್ತಿದ್ದೆ. ಗತದಲ್ಲಿ ದಿನದ 24 ಗಂಟೆಗಳು, ವಾರದ 7 ದಿನಗಳು ದುಃಖದಲ್ಲಿ ಜೀವಿಸುತ್ತಿದ್ದೆ. ನನ್ನ ಮನಸ್ಸು ಸಂಘರ್ಷಗಳು ಹಾಗೂ ಚಿಂತೆಗಳಿಂದ ತುಂಬಿತ್ತು. ನಿರಂತರವಾದ ಆಂತರಿಕ ಹೋರಾಟಗಳು ನನ್ನ ಪ್ರಾಣಶಕ್ತಿಯನ್ನು ಬರಿದುಗೊಳಿಸುತ್ತಿದ್ದವು. ಅಂತರಂಗದಲ್ಲಿ ಹೆಚ್ಚಿನ ಟೀಕೆ ಹಾಗೂ ವ್ಯಾಖ್ಯಾನಗಳು ಇದ್ದವು. ತೀರ್ಪು ನೀಡುವಿಕೆ ಮತ್ತು ಹೋಲಿಸುವಿಕೆಗಳು ಪ್ರಧಾನವಾಗಿದ್ದವು. ಇತ್ತೀಚೆಗೆ ಅಂತರಂಗ ಪ್ರಪಂಚದಲ್ಲಿ ಗಮನಾರ್ಹ ಬದಲಾವಣೆಗಳಾಗಿವೆ. ನಾನು ಹೆಚ್ಚಿನ ಸಮಯ ಸಾಕ್ಷೀಭಾವ ಸ್ಥಿತಿಯಲ್ಲಿರಲು ಸಾಧ್ಯವಾಗಿದೆ. ನಾನು ಗತ ಅಥವಾ ಭವಿಷ್ಯದ ಬಗ್ಗೆ ಮಾತನಾಡುವುದಿಲ್ಲ. ಬದಲಾಗಿ ಅರಿವಿನಿಂದ ವರ್ತಮಾನದಲ್ಲಿ ಜೀವಿಸುತ್ತಿದ್ದೇನೆ. ಭವಿಷ್ಯದ ಬಗ್ಗೆ ಭಯವಿಲ್ಲ. ಘಾಸಿಗಳು ಮತ್ತು ಚಾರ್ಜ್ಗಳು ಬಹಳ ಕಡಿಮೆ ಇವೆ. ಕ್ಯಾರಿ ಓವರ್ ಇಲ್ಲ. ಹೋಲಿಸುವಿಕೆ, ತೀರ್ಪುಗಳು, ಅಪರಾಧಿ ಪ್ರಜ್ಞೆ ಮತ್ತು ದೂಷಿಸುವಿಕೆಯು ನಿಂತು ಹೋಗಿದೆ. ಆದುದರಿಂದ ಪ್ರಾಣಶಕ್ತಿಯ ಮಟ್ಟ ಏರಿದೆ. ಸಾಕ್ಷಿಭಾವ ಹಾಗೂ ಸ್ವೀಕೃತಿಯು ಇರುವುದರಿಂದ ನಾನು ವಾಸ್ತವವನ್ನು ಅದು ಇರುವಂತೆಯೇ ಅನುಭವಿಸಲು ಸಾಧ್ಯವಾಗಿದೆ. ನಾನು ಆನಂದ ಮತ್ತು ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ. ಸುತ್ತಮುತ್ತಲಿರುವ ಎಲ್ಲದರೊಂದಿಗೆ ಮತ್ತು ಎಲ್ಲರೊಂದಿಗೆ ಅನುಬಂಧವನ್ನು ಹೊಂದಿರುವೆನೆಂದು ಭಾಸವಾಗುತ್ತದೆ. ದೈವಿಕ ಇರುವಿಕೆಯೊಂದಿಗೆ ಜೀವಿಸುತ್ತಿರುವುದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಬಂಧವು ಬಲವಾಗಿದೆ. ಈ ಅದ್ಭುತವಾದ ಶಾಂತಿ ಹಾಗೂ ಪ್ರಶಾಂತತೆಯ ಅದ್ಭುತ ಆಶೀರ್ವಾದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು.